ಫ್ರೆಂಡ್ಸ್, ನಮ್ಮ ಬ್ಯಾಂಬೂ ಆರ್ಚ್ ರೆಡಿ ಆಗಿದೆ ನೋಡಿ. ಇವನೇನಪ್ಪ ಅಂದ್ರೆ ಮಾತಿನ ಮಳ್ಳ, ಇವನು ಅವ್ರು ನೋಡಿ ಏನೇನೋ ಮಾತಾಡಿಸ್ತಾನೆ. ಏನಂತ ಅದು ಯಾಮ್ 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 ಇರುತ್ತೆ ತಿಂತಾರೆ. ನಮ್ಮ ಮನೇಲಿ ಬರ್ತಾ ಇದ್ದಾರೆ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 10 o'clock ಆಗಿದೆ. ಏನಕ್ಕೆ ಇವಾಗ ರೆಡಿ ಆಗ್ತಾ ಇದ್ದೀನಿ ಅಂದರೆ, ಸೊ ಇವತ್ತು ನಮ್ಮ ಮನೇಲಿ ಒಬ್ಬರು ಬರ್ತಾ ಇದ್ದಾರೆ. ಒಬ್ಬರಲ್ಲ, ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಸೊ ನಾನು ಇದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಮೆಮೊರಿನ ಯಾವ ಥರ ಟ್ರೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಒಬ್ಬರು ಬರ್ತಾ ಇದ್ದಾರೆ. ಅವರಂತೂ ತುಂಬಾ ಪಾಪ್ಯುಲರ್ ಇದ್ದಾರೆ ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸ್ ಅವ್ರ ಹತ್ರ ಕಲಿತು ಒಳ್ಳೆ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಇವತ್ತು ಅವ್ರ ಜೊತೆ ಇಂಟರ್ವ್ಯೂ ಇದೆ. ಅಂದರೆ ಸಾಕಷ್ಟು ಬಗೆಯ ವಿಚಾರಗಳನ್ನ ಕೇಳಿ ತಿಳ್ಕೊಳ್ಬೇಕು ಆ್ಯಂಡ್ ಹಾಗೆ ನಮ್ಮ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ನಾನು ಇದರದೇ ಒಂದು ಸಪ್ರೇಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಇದೇನಪ್ಪ ಅಂದರೆ, ನಿಮ್ಮ ಮಕ್ಕಳಿಗೆ ಮೆಮೊರಿ ಇಂಪ್ರೂವ್ ಆಗಬೇಕು ಅಂದರೆ, ಈಗ ಕೆಲವು ಮಕ್ಕಳು ಓದಿರ್ತಾರಲ್ವ, ಅದು ನೆನಪಿರಲ್ಲ. ಅದನ್ನು ನೆನಪಿ ಹೇಗೆ ಇಟ್ಕೊಳ್ಬೇಕು, ಆ ಟೆಕ್ನಿಕ್ಸ್, ಟ್ರಿಕ್ಸ್ ಅದೆಲ್ಲದನ್ನ ಇವರು ಹೇಳ್ಕೊಡ್ತಾರೆ. ಸೊ ಇದರಿಂದ ಸಾಕಷ್ಟು ಮಕ್ಕಳಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ನಿಮ್ಮ ಮಕ್ಕಳಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋನ ನೋಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಬಂದಿರ್ತಾರೆ, ಸೊ ಅದೆಲ್ಲ ಈ ವ್ಲಾಗ್ನಲ್ಲಿ ನೀವು ನೋಡ್ಬೋದು. ಅವರು ಇನ್ನು 10 o'clock ಬಂದಿದ್ರು. ಅಷ್ಟರಲ್ಲಿ ನಾವು ಕೂಡ ಎಲ್ಲರೂ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಈಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ಈ ಮೆಮೊರಿ ಬಗ್ಗೆ ಕೆಲವೊಂದು ಡೌಟ್ಸ್ ನನಗೂ ಇತ್ತು, ಅದನ್ನು ವೈಷ್ಣವಿ ಅವ್ರ ಹತ್ರ ಕೇಳಿ ತಿಳ್ಕೊಂಡೆ. ಮೂನ್ಸ್ ಮೆಟಲ್, ಮೋನಲ್ ಮೆಟಲ್, ರೋಸ್ ಮೆಟಲ್, ಡ್ಯೂರಾಲುಮಿನ್, ಮ್ಯಾಗ್ನಾಲಿಯಂ, ಏನೋ ಅವ್ರ ಜೊತೆ ವಿಡಿಯೋ ಮಾಡಿದ್ದಾಯಿತು. 1 o'clock ಆಯಿತು ಮುಗಿಯೋಷ್ಟೊತ್ತಿಗೆ. ಆ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ, ಸೊ ಟೈಮ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಫ್ರೆಂಡ್ಸ್, ನಾವು ಊಟ ಮಾಡಿಕೊಂಡು ಈಗ ತೋಟದ ಹತ್ರ ಹೊರಟಿದ್ದೀವಿ. ತೋಟದಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತಂತೆ ಅಲ್ಲ ರಾಜು? ಮುಗೀತಲ್ಲ? ಗೊಬ್ಬರ ಹಾಕ್ತಾ ಇದ್ದಾರೆ. ಗೊಬ್ಬರ ಅಲ್ಲ, ಇದು ಆರ್ಚಿಂದೆಲ್ಲ ಮುಗೀತಲ್ಲ. ಪೇಂಟಿಂಗ್ ಎಲ್ಲ ಆಗೋಗಿದೆ. ಅದು ಲಾಸ್ಟ್ ಟೈಮು ಸ್ವಲ್ಪ ಏನು ಇಬ್ರು ಕೆಲ್ಸದವ್ರು ಬೇಕು ಅಂತ ಹೇಳಿದ್ರು, 1 ವಾರ ಬೇಕಾಯ್ತು ಅದು ಪೇಂಟಿಂಗ್ ಎಲ್ಲ ಮಾಡ್ಲಿಕ್ಕೆಲ್ಲ. ಹಾಗಾಗಿ ನಾವು ಕೂಡ ಅದು ಕಂಪ್ಲೀಟ್ ಆದ್ಮೇಲೆ ಆದ್ರೂ ಸ್ವಲ್ಪ ಹೋದ್ರೆ ಏನಾದ್ರು ಸ್ವಲ್ಪ ನೋಡ್ದಂಗಿರುತ್ತೆ ಅಂತ ಹೇಳಿ 1-2 ದಿವಸ ಆದ್ಮೇಲೆ ಹೋಗೋಣ ಅಂತ ಹೇಳಿ ಇವತ್ತು ಹೊರಟಿದ್ದೀವಿ. ನೋಡಿ, ಚಿನಿಮಾ ನೀಟಾಗಿ ಫುಲ್ಲಾಗಿ ರೆಡಿಯಾಗಿ ಬಂದಾಳೆ. ಫುಲ್ ಪ್ಯಾಕ್ ಮಾಡ್ಕೊಂಡ್ ಬಂದಿರ್ತಾಳೆ. ಅಂದ್ರೆ ಸಾಕ್ಸ್ ಹಾಕೊಳ್ಳೋದು, ಜಾಕೆಟ್ ಹಾಕೊಳ್ಳೋದು, ಫುಲ್ ಪ್ಯಾಂಟ್, ದಪ್ಪ ಪ್ಯಾಂಟ್ ಹಾಕೊಳ್ಳೋದು ಎಲ್ಲ ಅವಳ ಸೆಲೆಕ್ಷನ್. ನಾನೇನು ಮಾಡಕ್ ಹೋಗೋದಿಲ್ಲ. ಬಟ್ ಇಲ್ಲಿ ಕಾರ್ ಹತ್ತದ ಮಲಗ್ ಬಿಡ್ತಾಳೆ. ಹಂಗೆ ಹೇಳಕ್ ಬರಲ್ಲ, ಒಬ್ಬೊಬ್ರು ಮಕ್ಳು ಒಂದೊಂಥರ ಇರ್ತಾರೆ. ಕೆಲವು ಮಕ್ಳು ಹೊರಗಡೆ ಹೋಗ್ತಿದೀವಿ ಅಂದ ತಕ್ಷಣ ಆಕ್ಟಿವ್ ಆಗ್ಬಿಡ್ತಾರೆ. ಬಟ್ ನಮ್ಮ ಮನೇಲಿ ನೋಡಿದ್ರೆ ಹಿಂಗೆ ಕಾರ್ ಹತ್ತದ ಮಲಗ್ ಬಿಡುತ್ತೆ. ಇನ್ನು ದಾರಿ ಉದ್ದಕ್ಕೆ ನಾನು ರಜು ಅದು ಇದು ಮಾತಾಡ್ತಾ ಹೋಗ್ತಿರ್ತೀವಿ. ಏನೋ ಒಂದು ವಿಚಾರಗಳನ್ನ ಮಾತಾಡ್ಕೊಳ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತಿರ್ತೀವಿ. ಇನ್ನು ಈಗ ಲೈಟಾಗಿ ಬೇರೆ ಮಳೆ ಬರ್ತಾ ಇದೆ. ಆಲ್ಮೋಸ್ಟ್ ತೋಟದ ಹತ್ರ ಬಂದಿದ್ದೀವಿ. ಇನ್ನೊಂದು 10 minutes, ಓಕೆನಾ? ಹೋದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಹೇಗಿದೆ ಅನ್ನೋದು ನೋಡ್ಕೊಂಬರೋಣ ಹೋಗಿ ತೋಟ. ಯಾಕೆಂದರೆ ಮಳೆ ಬಂದಿದೆಲ್ಲ, ಚೆನ್ನಾಗಿರುತ್ತೆ ಇವಾಗ ನೋಡೋಕ್ಕೆ. ಸರಿನಾ? ವಾರದಲ್ಲಿ ಒಂದ್ಸಲನಾದರೂ ನಮ್ಮ ತೋಟ ನೋಡಿಲ್ಲ ಅಂದರೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀವಲ್ಲ ಅಂತ ಅನಿಸುತ್ತೆ. ಏನೋ ಇತ್ತೀಚೆಗಂತೂ ಸ್ವಲ್ಪ ಜಾಸ್ತಿನೇ ಹೋಗ್ತಾ ಇದ್ದೀವಿ. ಅಂದರೆ ಟೈಮ್ ಇರತ್ತಲ್ವ, ಅದು ಮನೇಲಿ ಕುತ್ಕೊಂಡು ಸುಮ್ಮನೆ ಏನಕ್ಕೆ ಅಂತ ಹೇಳಿಬಿಟ್ಟು ಸೊ ಒಂದು ಸಲ ಹೋಗಿ ತೋಟನಾದರೂ ನೋಡ್ಕೊಂಬರೋಣ ಅಂತ ಹೇಳಿ ಬಂದುಬಿಡ್ತೀವಿ. ಇಲ್ಲಿ ಇತ್ತೀಚೆಗೆ ಸ್ವಲ್ಪ ಸಂಜೆ ಟೈಮ್ನಲ್ಲಿ ಮಳೆ ಜಾಸ್ತಿ ಬರ್ತಾ ಇದೆ, ಅದಕ್ಕಾಗಿ ಮಧ್ಯಾಹ್ನ ಬಂದುಬಿಡ್ತೀವಿ. ನೋಡಿ, ಆರ್ಚ್ ಈ ರೀತಿಯಾಗಿ ಆಗಿದೆ. ಕೆಲವರು ಪೇಂಟಿಂಗ್ ಏನು ಮಾಡಿಸ್ಬೇಡಿ, ಹಾಗೆ ಬಿಡಿ, ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಅದು ಫಂಗಸ್ ಬಂದುಬಿಟ್ಟು ತುಂಬ ದಿನ ಬಾಳಿಕೆ ಬರಲ್ಲ ಅಂತ ಹೇಳಿಬಿಟ್ಟು ಅವರು ಈ ಥರ ಪೇಂಟ್ ಮಾಡ್ಲಿಕ್ಕೆ ಅವರೇ ಸಜೆಸ್ಟ್ ಮಾಡಿದ್ದು. ಫ್ರೆಂಡ್ಸ್, ನಮ್ಮ ಬ್ಯಾಂಬೂ ಆರ್ಚ್ ರೆಡಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ. ಈಗ ದಿನ ಕೋಳಿ ನೋಡ್ಸೋಣ ರೆಡಿ. ಸೊ ಈಗ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಇಷ್ಟು ಗ್ಯಾಪ್ ಬಂತು, ನಾನು ಇಷ್ಟೊಂದು ಬರುತ್ತೆ ಅಂದ್ಕೊಂಡಿರಲಿಲ್ಲ. ಸೈಡ್ಗೆ ಇಟ್ಟಿದ್ದೀವಲ್ವ,
ಅಂದರೆ ಗೊಬ್ಬರ ಆ ಕಡೆ ಹೋಗ್ಬಾರ್ದಂತ, ಮತ್ತು ಕೋಳಿಗಳೆಲ್ಲ ಬಂದು ಕೆದ್ರತ್ತಲ್ಲ, ಸೊ ಅದಕ್ಕೆ ಅಷ್ಟಾಗಿ ಜಾಗ ಆಗಬಾರ್ದಂತ ಹೇಳಿ ಆ ಥರ ಇಟ್ಟಿದ್ದೀವಿ. ಸೊ ಇದ್ರ ಒಳಗಡೆ ಗಿಡಗಳು ಹಾಕೋದು, ಇದಕ್ಕೆ ಬಳ್ಳಿ ಹಪ್ಕೊಂಡು ಹೋಗುತ್ತೆ. ಒಣಗೋಗ್ಬಿಟ್ಟಿದೆ ಆಗಲೇ, ಒನ್ ಡೇ ಅಲ್ಲಿ ಡ್ರೈ ಆಗಿಬಿಡುತ್ತೆ. ನಾನು ಬರೀ ಇದಕ್ಕಷ್ಟೇ ಮಾಡ್ತಾರೆ ಅನ್ಕೊಂಡಿದ್ದೆ, ಇದು ದೊಡ್ಡಕ್ಕೂ ಹೋಗ್ಬಿಟ್ಟಿದೆ. ಅದು ಫಸ್ಟ್ ಗ್ರೀನ್ ಇತ್ತಲ್ಲ, ಮಾಡಲ್ಲ ಅಂತಂದ್ರು. ಇದು ಮಾಡೋಷ್ಟರಲ್ಲಿ ಅದು ಒಣಗ್ಬಿಡ್ತಲ್ಲ, ಅಂದ್ರೆ ಕಲರ್ ಚೇಂಜ್ ಆಗ್ಬಿಡ್ತು. ಅದು ಅಲ್ಲದೆ ಹಸಿ ಇದ್ದಾಗ ಅದ್ರ ಮೇಲೆ ಪೇಂಟ್ ನಿಲ್ಲಲ್ಲ, ಹಾಗಾಗಿ ಹಾಕಿರ್ಲಿಲ್ಲ. ಬಟ್ ಎಲ್ಲದಕ್ಕೂ ಹಾಕಿದ್ರೇನೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದ್ರೆ ಅದೊಂದು ಬೇರೆ ಕಲರ್ ಅದೊಂದು ಕಲರ್. ಇದೇನಿದು ಕೋಳಿಗಳೆಲ್ಲ ಇದ್ರ ಮನೆ ಇದ್ದಂಗಿದೆ ಅಲ್ವಾ ಇದೆಲ್ಲ. ನನಗೆ ಇಷ್ಟು ದೊಡ್ಡದಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಪೇಂಟ್ ಹೊಡೆದ್ಮೇಲೆ ಸ್ವಲ್ಪ ದೊಡ್ಡದು ಕಾಣಿಸ್ತಾ ಇದೆ ಇನ್ನು, ಅಂದ್ರೆ ಲೆಂತ್ ಜಾಸ್ತಿ ಆದಂಗೆ ಕಾಣಿಸುತ್ತೆ. ಸೊ ಪೇಂಟ್ ಒಬ್ಬೊಬ್ಬರೇ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ರಾಜು ಇದ್ದು ಅದು ಸ್ಪ್ರೇ ಮಾಡೋದನ್ನ ತರಿಸ್ಬಿಟ್ರು. ಅದು ರೆಂಟ್ ಮಾಡಕ್ ಹೋದ್ರೆ 2,500 ಹೇಳಿದ್ರು ಒನ್ ಡೇಗೆ. ಇದು ಚಿಕ್ಕದು 2,500ನೇ, 2,500 ನಮ್ಗೆ ಸ್ವಂತ ಬಂದ್ಬಿಡುತ್ತೆ. ಅದು 3-4 ದಿವಸ ಬೇಕಂತ ಅದು ರೆಂಟ್ಗೆ. ಅದೇ ಒಂದು 10,000 ಹತ್ರ ಆಯ್ತು. ಅದ್ರ ಬದಲಾಗಿ ಇದು 2,500 ಬೆಸ್ಟ್ ಅಲ್ಲ. ಹೌದು, ಅದಕ್ಕೆ ಇದನ್ನೇ ತಗೊಂಡು ಇದ್ರೆ ಇರುತ್ತೆ ಮನೆ ಇರುತ್ತೆ. ಬೇರೆ ಏನಾದ್ರು ಪೇಂಟ್ ಮಾಡ್ಲಿಕ್ಕೂ ಅದಕ್ಕೆಲ್ಲ ಅದನ್ನ ತಗೊಂಡು ಎಲ್ಲ ಸ್ಪ್ರೇ 1-2 ದಿವಸದಲ್ಲೇ ಮುಗಿಸ್ಬಿಟ್ರು ನೋಡಿ. ಕರೆಕ್ಟ್ ಮಳೆ ಬರೋ ಟೈಮ್ಗೆ ಎಲ್ಲ ಮುಗ್ದೋಗಿದೆ. ಸೊ ಇನ್ನು ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಷ್ಟರಲ್ಲಿ ನಾವು ಗಿಡಗಳನ್ನ ಕೂಡ ಹಾಕೊಳ್ತಾ ಹೋದರೆ ಮುಗೀತು ಎಲ್ಲ. ಒಂದು 3 monthsಗೆ ಅಂದರೆ ಈ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಎಲ್ಲ ಹರಡ್ಕೊಂಡ್ಬಿಟ್ಟಿರತ್ತೆ ಬಳ್ಳಿಗಳೆಲ್ಲ. ಮಾಡ್ಬೇಕು, ಅದು ಮಾಡಿದ್ರೇನೆ ಇದಕ್ಕೆ ಸ್ಟ್ರೆಂತ್. ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ತಿಳಿಸಿ. ಇನ್ನು ತುಂಬ ಜನರು ಇಷ್ಟಪಟ್ಟಿದ್ರು ಈ ಥರ ಮಾಡಿಸ್ತೀವಿ ಅನ್ನೋದೇ. ಮಾಡಿಸಿ ಶಾರು, ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಅದು ಒಳ್ಳೆ ಒಂದು ಏನದು ನೀವೇನಾದರೂ ಫೋಟೋ ಸ್ಪಾಟ್ ಏನಾದರೂ ರೆಡಿ ಆದಂಗೆ ಆಗಿಬಿಡುತ್ತೆ, ಫೋಟೋಶೂಟ್ ಮಾಡ್ಸೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ. ಅವಾಗ ನಮಗೂ ಅನ್ನಿಸ್ತು, ಹೌದೆಲ್ಲ ಚೆನ್ನಾಗಿರುತ್ತೆ, ಮಾಡಿಸ್ಬೋದು ಅಂತ. ಇದು ನಾವೇನು ಫಸ್ಟಿಗೆ ಈ ಥರ ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿರಲಿಲ್ಲ. ಇದು ಇದೆ ಅಲ್ವಾ, ಈ ಕಲ್ಲುಗಳೆಲ್ಲ ಸ್ವಲ್ಪ ಉಳಿದಿತ್ತು, ಅದನ್ನ ಏನಕ್ಕೆ ಹಂಗೆ ಮೂಲೆಯಲ್ಲಿ ಇಡೋದಂತ ಹೇಳ್ಬಿಟ್ಟು ಫುಟ್ಪಾತಿಗಾದರೂ ಹಾಕ್ಕೊಳ್ಳೋಣ ಅಂದ್ಕೊಂಡ್ವಿ. ಅದಾದಮೇಲೆ ಈ ಐಡಿಯಾ ಬಂತು. ಸೊ ಫೈನಲಿ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಕಡಿಮೆ ಆಯ್ತಲ್ವಾ, ಗ್ಯಾಪ್ ಇದೆ. ಇದರಲ್ಲಿ ಗಿಡ ಎಲ್ಲ ಹಾಕೋದಪ್ಪ, ಇದ್ರೊಳಗೆ ಒಳಗಡೆ ಹಾಕ್ಬೇಕು ಅನ್ನೋ ತರ ಆಗ್ಬಿಟ್ಟಿದೆ. ಇಲ್ಲ ಹಾಕ್ಬೇಕು, ಅದು ಬಳ್ಳಿ ಬರುತ್ತಲ್ಲ, ಅಷ್ಟು ಕಡಿಮೆ ಜಾಗ ಆಗೋದಿಲ್ಲ. ಇಷ್ಟು ದಪ್ಪ ಇರುತ್ತೆ ಅನ್ಕೋ ಬಳ್ಳಿ, ಸ್ಪ್ರೆಡ್ ಆಗತ್ತೆ, ಅದೇನು ತೊಂದರೆ ಇಲ್ಲ. ಅದು ಕರೆಕ್ಟ್. ಇಲ್ಲಿ ನೋಡು, ಇಲ್ಲೇ ಜಾಗ ಜಾಸ್ತಿ ಇದೆ, ಹಂಗ ಇಲ್ಲಿ ಜಾಗ ಕಡಿಮೆ ಇದೆ. ನೀ ಗಿಡ ಇಲ್ಲಿ ಹಾಕ್ಬೇಕಂತ ಅಲ್ವಾ ಪ್ಲಾನ್ ಮಾಡಿದ್ದೆ. ಇಲ್ಲ ಅಂತ ಹೇಳಿದ್ರೆ ಈ ಕಡೆನೆ ಹಾಕೋಬೇಕು. ಈಗ ಅಲ್ಲಿ ಹಾಕಿದ್ರೆ ಒಳಗಡೆಯಿಂದ ಹೋಗುತ್ತದೆ. ನಾವು ಮತ್ತೆ ಹಾಕೊಂಡು ಇಲ್ಲೆಲ್ಲ ಅಂದ್ರೆ ಕರೆಕ್ಟ್ ಅಲ್ಲಿ ಮಧ್ಯದಲ್ಲಿ ಹಾಕಿ ಆ ಕಡೆಯಿಂದ ನಾವು ಇಲ್ಲ ರಜು, ಇಲ್ಲಿ ಹಾಕಿ ಈ ಕಡೆಯಿಂದ ತಗೊಂಡ್ಬಿಟ್ಟು ಹಿಂಗ್ ಸುತ್ತ ಬಿಡ್ಬೇಕು. ಹೌದು, ಹೊರಗಡೆ ಹಾಕೋದಕ್ಕಂತೂ ಬರಲ್ಲ. ಹೌದು, ಇರ್ಲಿ ಬಿಡಿ, ಇದೆ ಚೆನ್ನಾಗಿದೆ. ಮತ್ತೆ ಈ ಗಿಡಕ್ಕೆ ಅಡ್ಡ ಆಗ್ಬಿಡುತ್ತೆ ಅದು ಜಾಸ್ತಿ ಸರ್ಸಿದ್ರೆ. ಬಟ್ ಅವರು ಅಳತೆ ಪ್ರಕಾರ ತಗೊಂಡಿರ್ತಾರ ಅಲ್ಲಿಂದ, ಸೊ ಅದ್ರ ತಕ್ಕನಂಗೆ ಮಾಡಿರ್ತಾರೆ. ಅಳತೆ ಪ್ರಕಾರನ ಇಲ್ಲಿಗೂ ಮಾಡ್ಬೋದು, ಇಷ್ಟೇ ಮಾಡಿದ್ರೆ ಇನ್ನು ದೊಡ್ಡದಾಗುತ್ತೆ ಹಂಗೆ ಅನ್ಕೊಂಡಿದ್ದೆ. ಫ್ರೆಂಡ್ಸ್, ನರ್ಸರಿಯಲ್ಲಿ ಈ ಗಿಡ ತಗೊಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡೋಣ ಅಂದ್ಕೊಂಡೆ, ಏನಕ್ಕೆ ಸುಮ್ಮನೆ ಅಷ್ಟೊಂದು ಹೂವಿನ ಗಿಡಗಳು, ಇದು ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಅಂತ. ಬಟ್ ಅಲ್ಲಿ ಗಿಡಗಳೆಲ್ಲ ನಮಗೆ ತಕ್ಕೊಡ್ತಾರಲ್ವ ಸೇಲ್ ಮಾಡೋರು, ಅವ್ರು ಇದು ಇಲ್ಲ ಮೇಡಮ್, ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಬಿಡು ಇರಲಿ ಒಂದು ಅಂತ ಹೇಳಿ ತಗೊಂಡ್ವಿ. ಸೇಮ್ ಗಿಡ ಚಿನ್ನಿಮ್ಮ ಅವ್ರ ಸ್ಕೂಲ್ ಹತ್ರ ಒಬ್ರು ಹಾಕಿದ್ದಾರೆ. ಅದು ಫ್ಲವರ್ಸು ಪಿಂಕ್ ಕಲರ್, ಇಲ್ಲಿ ಕ್ಯಾಪ್ ಇದೆ ನೋಡಿ ದೀರದು, ಈ ಕಲರ್ ಬರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಅದು ನೋಡ್ತಾ ಇದ್ರೇನೆ ವಾವ್. ಏನು ರೋಸ್ ಬರುತ್ತಲ್ವಾ
ಪಿಂಕ್ ಕಲರಲ್ಲಿ. ಸೊ ಅದು ರಿಯಲ್ ರೋಸ್ ಥರ ಕಾಣುತ್ತೆ. ಅಂದರೆ ಒಂದು ಕ್ಷಣ ಹಿಂಗೆ ನೋಡೋದೆ ರೋಸ್ ಏನೋ ಅಪ್ಪ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ. ಈಗ ಆಲ್ರೆಡಿ ಮೊಗ್ಗೆಲ್ಲ ಬರ್ತಾ ಇದೆ ನೋಡಿ. ಬಂದಮೇಲೆ ನೋಡ್ಬೇಕಿದೆ ಹೆಂಗಿದೆ ಅಂತ. ಇನ್ನು ಎಲ್ಲ ರೆಡಿಯಾಗಿದೆ ಅಲ್ವಾ. ಸೊ ರಾಜಣ್ಣಗೆ ಎಲ್ಲೆಲ್ಲಿ ಗಿಡಗಳು ಹಾಕಬೇಕು ಅಂತ ತೋರಿಸ್ಬಿಟ್ರೆ ಸೊ ಅವರು ಹಾಕ್ಬಿಡ್ತಾರೆ. ಇಲ್ಲಾಂತ ಹೇಳಿದ್ರೆ ಆಮೇಲೆ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಫೋನಲ್ಲಿ ಕೇಳ್ತಾರೆ, ಅವ್ರಿಗೂ ಗೊತ್ತಾಗಲ್ಲ. ಸೊ ನಮಗೂ ಸರಿಯಾಗಿ ಹೇಳೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತ್ಕೊಂಡು ಗಿಡ ಹಾಕಿಸ್ತಾ ಇದ್ದೀವಿ. ಆಮೇಲೆ ಆ ಕಡೆ ಇಟ್ಟಿಗೆ ಎಲ್ಲ ಇಟ್ಟಿದ್ದಾರಲ್ವ, ಅಲ್ಲಿ ಕೆಲವೊಂದು ಹರ್ಬ್ಸ್ ಎಲ್ಲ ತಂದು ಹಾಕೋಣ ಅಂತ. ಸೊ ಇದು ಮುಂಚಿತವಾಗ್ಲೇನು ಪ್ಲ್ಯಾನ್ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಎಕ್ಸ್ಟ್ರಾ ಗಿಡಗಳೇನು ತಂದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋಗ್ಬಿಟ್ಟು ನರ್ಸರಿಗೆ ಕೆಲವೊಂದು ಹರ್ಬ್ಸ್ ಎಲ್ಲ ತೊಗೊಂಬಂದ್ಬಿಡ್ತೀವಿ. ಅಂದರೆ ಈ ರೋಸ್ಮೆರಿ, ಲೆಮನ್ ಗ್ರಾಸ್, ಲ್ಯಾವೆಂಡರ್ ಈ ಥರ ಸಾಕಷ್ಟು ಹರ್ಬ್ಸ್ ಪ್ಲಾಂಟ್ಸ್ ಸಿಗುತ್ತೆ ನಮಗೆ ನರ್ಸರಿಯಲ್ಲಿ. ಇನ್ನು ರಾಜಣ್ಣ ಇದು ಅದ್ರ ಮಧ್ಯದಲ್ಲಿ ಕೆಲವೊಂದು ತರಕಾರಿ ಎಲ್ಲ ಬೆಳೀತಾರಂತೆ. ಸೊ ಅವರು ಅದು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಸರಿ ಹಾಕಿ ಅಂತ ಹೇಳಿದ್ವಿ. ನೀವು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಆರ್ಚಿಗೆ ಫುಲ್ ಫ್ಲವರ್ಸ್ ಎಲ್ಲ ಇರೋದು ಒಂದು ವಿಡಿಯೋ ನೋಡಿದ್ರಲ್ವಾ. ಸೊ ಆ ಥರ ಇದು ಎಲ್ಲ ಕಡೆ ಹಬ್ಸ್ಬೇಕು ಅಂಥೇಳಿ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಸೈಡಿಗೆಲ್ಲ ಎಕ್ಸ್ಟ್ರಾ ಚಿಕ್ಕ ಬ್ಯಾಂಬೂ ಇಂದ ಮಾಡಿದಾರಲ್ವ, ಅದನ್ನು ಮಾಡಿಸಿದ್ದೀವಿ. ಏಕೆಂದರೆ ಹಬ್ಬ ಬೇಕಲ್ವ ಎಲ್ಲ ಕಡೆನೂ ಅಂತ. ಇನ್ನು ಇದಿಷ್ಟು ಗಿಡಗಳಿಗೆ ಇಲ್ಲೇ ಲೋಕಲಲ್ಲಿ 3 ಟ್ರ್ಯಾಕ್ಟರ್ನಷ್ಟು ಗೊಬ್ಬರ ಎಲ್ಲ ತರಿಸಿದ್ದೀವಿ, ಹಣ್ಣಿನ ಗಿಡಗಳಿಗೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು. ಕೆಲವರು ಹೊಸದಾಗಿ ನೋಡೋರು ನಮ್ಮ ವೀಡಿಯೋಸ್, ಆ ಗಿಡ ಹಾಕಿ, ಈ ಹಣ್ಣಿನ ಗಿಡ ಹಾಕಿ ಅಂತ ಹೇಳ್ತಿರ್ತಾರೆ. ನಮಗೆ ಆಲ್ಮೋಸ್ಟ್ ಸಿಕ್ಕಿರುವಂತಹ ಎಲ್ಲ ಥರದ ಹಣ್ಣಿನ ಗಿಡಗಳು ಮತ್ತು ಆಯುರ್ವೇದಿಕ್ ಪ್ಲ್ಯಾಂಟ್ಗಳನ್ನೆಲ್ಲ ಹಾಕ್ಸಿದ್ದೀವಿ. ಬಟ್ ಅದೇನಂದರೆ ತುಂಬ ಚಿಕ್ಕ ಗಿಡಗಳಿರೋದ್ರಿಂದ ಯಾವ ಗಿಡ ಯಾವ ಫ್ರೂಟ್ ಕೊಡುತ್ತೆ ಅನ್ನೋದು ನಮಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಒಂದು 3 ವರ್ಷ ಕಳೆದ್ಮೇಲೆ ಫ್ರೂಟ್ಸ್ ಬರೋದು ಸ್ಟಾರ್ಟ್ ಆಗೋದಲ್ವ, ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ಹಾಗೆ ಡ್ರ್ಯಾಗನ್ ಫ್ರೂಟ್ ಹಾಕಿ ಅಂತ ಕೆಲವರು ಕೇಳ್ತಾಯಿದ್ರು. ಸೊ ಅದನ್ನು ಕೂಡ ಪ್ಲ್ಯಾನ್ ಮಾಡಬೇಕು, ಏಕೆಂದರೆ ಅದಕ್ಕೆ ಕಂಬ ನಿಲ್ಲಿಸ್ಬೇಕು, ಅದೆಲ್ಲ ತುಂಬಾ ಬೇಕಾಗತ್ತೆ, ಜಾಗ ಎಲ್ಲ ಬೇಕಾಗತ್ತೆ. ಸೊ ಫಸ್ಟ್ ಈ ಆರ್ಚ್ ಕೆಲಸ ಮುಗೀತು ಅಂದರೆ ಆಮೇಲೆ ಅದನ್ನು ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇನ್ನು ಈ ಹಣ್ಣಿನ ಗಿಡ ಇದೆ ಅಲ್ವಾ, ಇದು ನನ್ನ ಫೇವ್ರೇಟು. ಏಕೆಂದರೆ ಇದನ್ನು ಪ್ಯಾಷನ್ ಫ್ರೂಟ್ ಅಂತ ಹೇಳ್ತಾರೆ ನೋಡಿ. ಇದರಿಂದ ಜ್ಯೂಸ್ ಮಾಡ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಎಲ್ಲಾದರೂ ಒಂದು ಗಿಡಕ್ಕೆ ಹಬ್ಸ್ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆರ್ಚ್ ಮಾಡೋದು ಅಂಥೇಳಿ ಒಂದು ಐಡಿಯಾ ಬಂತಲ್ವ, ಸರಿ ಅದಕ್ಕೆ ಹಬ್ಸ್ಬಿಡೋಣ, ಅದ್ರ ಒಳಗಡೆ ಎಲ್ಲ ಫ್ರೂಟ್ಸ್ ಎಲ್ಲ ಬಂದಿರುತ್ತೆ. ಸೊ ಹಾರ್ವೆಸ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ತಂದು ಹಾಕಿದ್ದೀವಿ. ಇದು ಒಂದು ಗಿಡ ಇದ್ದರೆ ಆಯಿತು, ಸುಮಾರು ಹಣ್ಣುಗಳು ಬರುತ್ತೆ, ಅದಕ್ಕಾಗಿ ಒಂದೇ ಹಾಕಿದ್ದೀವಿ. ಇನ್ನು ಕೋಳಿಗಳು ಬಂದು ಇಲ್ಲಿ ಮಾತ್ರ ಎಲ್ಲವೂ ನಿಂತ್ಕೊಂಡ್ಬಿಟ್ಟಿರುತ್ತೆ, ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಲವೊಂದು ಹೂವಿನ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಕೂಡ ಹಾಕಾಯಿತು. ಇನ್ನು ಇದು ಬಂದುಬಿಟ್ಟು ಬ್ಲ್ಯಾಕ್ ಬೆರ್ರಿ ಅಂತ ಹೇಳ್ತಾರೆ, ಬಟ್ ನಾನು ಇದು ಫ್ರೂಟ್ ಟೇಸ್ಟ್ ಮಾಡಿಲ್ಲ. ಸೊ ಇದು ಬಳ್ಳಿ ಥರ ಹಬ್ಬತ್ತಂತೆ, ಅದಕ್ಕಾಗಿ ಇದನ್ನು ತರಿಸ್ಕೊಂಡ್ವಿ. ಬಟ್ ಸಿಕ್ಕಾಪಟ್ಟೆ ಮುಳ್ಳಿದೆ ಅದರಲ್ಲಿ. ಸಡನ್ನಾಗಿ ನೋಡೋದೆ ರೋಸ್ ಪ್ಲ್ಯಾಂಟ್ ಥರ ಕಾಣುತ್ತೆ. ನಮ್ಮ ತೋಟ ಮಾಡ್ದಾಗ್ಲಿಂದ ಅಂದರೆ ನಾವು ಇದು ಯಾವಾಗ ಈ ಭೂಮಿ ತಗೊಂಡ್ವಲ್ವ ಅವಾಗ ಬಂದು ಸೆಟ್ಲಾಗಿದ್ದಿಲ್ಲೇ ಫಿಕ್ಸ್ ಆಗಿಬಿಟ್ಟಿದೆ. ನಾಯಿ ಮರಿ ಅಲ್ಲ, ನಾಯಿ ದೊಡ್ಡದಾಗ್ಬಿಟ್ಟಿದೆ. ಅವ ಚಿಕ್ಕ ಮರಿ ವಾಸ್ ಘಮ ಘಮ ಘಮ. ಇದಲ್ಲ, ನಾನು ಒಂದು ಮಲ್ಲಿಗೆ ಹೂವಿನ ಬಳ್ಳಿ ಬರುತ್ತಲ್ವ, ಸೊ ಅದೊಂದು ಹಾಕ್ಸೋಣ ಅಂದ್ಕೊಂಡೆ. ಚಿನಿಮಾ ಇದು ಸೆಲೆಕ್ಟ್ ಮಾಡಿದ್ಲು, ಇದು ಕೂಡ ಅಷ್ಟೇ ತುಂಬಾ ಫ್ರೇಗ್ರೆನ್ಸ್ ಇತ್ತು ಅಂಥೇಳಿ ಇದು ತೊಗೊಂಡ್ವಿ, ಅವಳಿಗೆ ಇಷ್ಟ ಆಗಿದೆಲ್ಲ ಅಂತ. ಇನ್ನು ಸುಮಾರು ಜನರು ಕೇಳ್ತಾಯಿದ್ರು, ನಿಮ್ಮ ಆರ್ಚ್ ಯಾರು ಮಾಡಿದ್ದು, ತುಂಬ ಚೆನ್ನಾಗಿದೆ, ಸೊ ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಸೊ ಅವ್ರು ಬಂದುಬಿಟ್ಟು ತಿರುಮಲ ಅಂತ ಹೇಳ್ಬಿಟ್ಟು ನಮ್ಮ ಹಂಚಿನ ಮನೆ ಹತ್ರ ಒಂದು ಗಜೀಬೋ ಅಂತ ಇದೆ ಅಲ್ವಾ, ಸೊ ಅದನ್ನು ಕೂಡ ಅವರೇ ಮಾಡಿದ್ದು. ಆಲ್ಮೋಸ್ಟ್ ಹೇಳಬೇಕು ಅಂದರೆ ನಮ್ಮ ತೋಟದಲ್ಲಿ ಬ್ಯಾಂಬೂ ವರ್ಕ್ ಮತ್ತು ಸುಮಾರು ಥರದ ಸಿಮೆಂಟ್ ಕೆಲಸ ಅದೆಲ್ಲ ನಾವು ಇವರು ತಿರುಮಲ ಹತ್ರನೇ ಮಾಡಿಸಿರೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವೇನಾದರೂ ಮಾಡಿಸ್ಕೊಳ್ಳೋದಿತ್ತು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಜನರು ತೋಟನ ಫೈನಲ್ ಆಗಿ ನೋಡೋಕ್ಕೆ ಹೇಗಿರುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರಲ್ಲ, ಬಟ್ ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತಲ್ವ. ರಾಜಣ್ಣ ಗಿಡಗಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ನಾವು ಗಿಡಗಳನ್ನ ಸೆಲೆಕ್ಟ್ ಮಾಡಿ ತರೋದು, ಹಿಂದೆ ಎಷ್ಟೋ ಶ್ರಮ ಇರುತ್ತೆ. ಬಟ್ ನೋಡೋರ್ಗೆ ಅದು ಎಷ್ಟು ಖುಷಿ ಕೊಡುತ್ತೆ. ಸೊ ಅದನ್ನ ನೋಡಿ ನಮಗೂ ಖುಷಿ ಆಗುತ್ತೆ. ದೀರುಗೆ ಬರ್ತಾ ಅವ್ನು ಶೂ ತರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಅವ್ನು ಇಲ್ಲಿ ಬಂದರೆ ನಮ್ಮ ಕೈಗೆ ಸಿಗೋದಿಲ್ಲ. ಹೇಗೋ ಬ್ಯಾಗಲ್ಲಿ ಸಾಕ್ಸ್ ಇತ್ತು, ಅದನ್ನು ಹಾಕಿಬಿಟ್ಬಿಟ್ಟಿದ್ದೀನಿ. ಇಲ್ಲಿ ಬೆಳಗ್ಗೆನೇ ಸ್ವಲ್ಪ ಮಳೆ ಬೇರೆ ಬಂದಿತ್ತಂತೆ, ಹಾಗಾಗಿ ಸ್ವಲ್ಪ ತೋಟ ಎಲ್ಲ ವೆಟ್ಟಾಗಿತ್ತು. ಅವನೆಲ್ಲ ಕಡೆ ಆಲ್ರೆಡಿ ಓಡಾಡಿ ಬಂದುಬಿಟ್ಟಿದ್ದ, ಅದು ಸ್ವಲ್ಪ ವೆಟ್ಟಾಗಿದೆ. ಈಗ ಮತ್ತೆ 2ನೇ ಸಾಕ್ಸ್ ಇದು ನಮ್ಮ ಚಿನ್ನಿಮಗಂತ ತಂದಿದ್ದೆ, ಅದನ್ನು ಕೂಡ ಇವನಿಗೆ ಹಾಕಿಬಿಟ್ಟೆ.
ಅವ್ನಿಗೆ ಇಲ್ಲಿ ಬಂದರೆ ಚೆನ್ನಾಗಿ ವಾಕಿಂಗ್ ಆಗುತ್ತೆ. ಮನೆ ಹತ್ರನೂ ಮಾಡ್ತಾನೆ, ಬಟ್ ಈ ಥರ ಮಣ್ಣಲ್ಲೆಲ್ಲ ಬಿಡಲ್ಲ ಅಲ್ವಾ. ಅಟ್ಲೀಸ್ಟ್ ತೋಟದಲ್ಲಾದರೂ ಮಣ್ಣಲ್ಲಿ ಆಟ ಆಡಲಿ ಅಂತ ಹೇಳಿಬಿಟ್ಟು ಬಿಡ್ತೀವಿ. ನರ್ಸರಿಯಿಂದ ತಂದಿರೋ ಬೀಜಗಳನ್ನೆಲ್ಲ ಆಲ್ರೆಡಿ ನಾನು ಒಂದು ಲೋಟದಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಬೀಜಗಳು ನನಗೆ ರೀಸೆಂಟಾಗಿ ಸಿಕ್ಕಿದೆ, ಅದನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಸಸಿ ಬರದೆ ತಂದು ಕೊಟ್ಬಿಡ್ತೀನಿ ಇಲ್ಲಿ. ನಿಜವಾಗ್ಲೂ ಈ ತೋಟ ತಗೊಂಡಾಗ ಇಲ್ಲೇನು ಬೆಳೆಯೋಕ್ಕೆ ಆಗಲ್ಲ. ಸುಮಾರು ಜನರು ನಮಗೆ ಹೇಳೋರು, ಈ ಭೂಮಿಯಲ್ಲಿ ಮಣ್ಣಲ್ಲಿ ಸಾರ ಅನ್ನೋದೇ ಇಲ್ಲ, ಸುಮ್ಮನೆ ಆದರೂ ತೊಗೊಂಡ್ರೆ ನೀವು ಅಂಥೇಳಿ ಸಾಕಷ್ಟು ಜನರು ನಮಗೆ ಇಲ್ಲಿರೋರು ಹೇಳಿದ್ರು. ಬಟ್ ನಾವು ಅದೊಂದು ಚಾಲೆಂಜ್ ತೊಗೊಂಡ್ಬಿಟ್ಟು ಇದನ್ನು ಮಾಡಲೇಬೇಕು ಅಂತ ಹೇಳಿ ಮಾಡಿದ್ವಿ. ಇವಾಗ ಸುಮಾರು ಜನರು ಹೇಳ್ತಾರೆ, ಇಲ್ಲಿ ಸುತ್ತಮುತ್ತಲು ಯಾವುದು ತೋಟ ಕೂಡ ಈ ಥರ ಕಾಡು ಥರ ಇಲ್ಲವೇ ಇಲ್ಲ, ಇಷ್ಟೊಂದು ಗಿಡಗಳೇ ಇಲ್ಲ. ಸೊ ಇದು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ನಮಗೂ ಈ ಥರ ತೋಟ ಮಾಡಬೇಕು ಅಂಥೇಳಿ ಆಸೆ ಆಗತ್ತೆ ಅಂಥೇಳಿ ನಮ್ಗೆ ಎಷ್ಟು ಜನರು ಬಂದು ಹೇಳ್ತಾರೆ ಗೊತ್ತಾ. ನಾವು ಈ ಭೂಮಿ ತಗೊಂಡಿರುವಾಗ ನೀವು ನೋಡೋದಕ್ಕೂ ಇವಾಗ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಸೊ ಆ ವಿಡಿಯೋನ ನೋಡ್ಕೊಂಡು ಬನ್ನಿ, ನಿಮಗೆ ಅನಿಸುತ್ತೆ ಇಷ್ಟೆಲ್ಲ ಗಿಡಗಳು ಇಷ್ಟು ಎತ್ತರ ಬೆಳೆದಿದೆಯಾ, ನಿಜವಾಗ್ಲೂ ಇವರು ತಗೊಂಡಿರೋದು ಇದೇ ಭೂಮಿನ ಅಂತ. ಏನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸೊ ನಮಗೆ ಏನೋ ಒಂದು ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಇರುತ್ತೆ. ಬಟ್ ಕೆಲವರಿಗೆ ಅನಿಸುತ್ತೆ ಏನಕ್ಕೆ ಮಾಡ್ತಾಯಿದ್ದಾರೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಗೋಲ್ ಏನಿದೆ ಅದನ್ನು ರೀಚ್ ಆಗಬೇಕು ಅಂದರೆ ನಾವು ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು. ಅವ್ರು ಹೀಗಂದರು ಇವರು ಹೀಗಂದರು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಬಾರ್ದು. ಸೊ ವೆಯ್ಟ್ ಮಾಡಬೇಕು ಲಾಸ್ಟ್ವರೆಗೂ. ಎಲ್ಲ ಗಿಡಗಳ ಹಾಕಿದ್ಮೇಲೆ ಈ ಥರ ಆಗುತ್ತೆ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಬಟ್ ಇಲ್ಲಿ ಒಂದೇ ಪಿಂಕ್ ಫ್ಲವರ್ಸ್ ಇದೆ, ಇಲ್ಲಿ ಬೇರೆ ಬೇರೆ ಫ್ಲವರ್ಸ್ ಮಲ್ಟಿ ಕಲರಲ್ಲಿ ನೀವು ನೋಡ್ಬೋದು. ಚಿನಿಮಾ ಅಂತೂ ಮಲಗಿಬಿಟ್ಟಿದ್ದಾಳೆ, ಎದ್ದೊಳಕ್ಕೆ ರೆಡಿ ಇಲ್ಲ ಅವಳು. ದೀರುಗಂತೂ ಸಖತ್ ಟೈಮ್ ಪಾಸ್ ಆಗ್ತಾಯಿದೆ. ಈ ಕೋಳಿ ಮೊಟ್ಟೆಗಳನ್ನೆಲ್ಲ ಅವಳೇ ಬಾಕ್ಸಿಗೆ ಹಾಕಿಡ್ತಾ ಇದ್ಲು. ಇವತ್ತು ಅದನ್ನೆಲ್ಲ ಇವನು ಗಮನಿಸ್ತಾನಲ್ವಾ, ಇವತ್ತು ಇವನು ಹಾಕಿಡ್ತಾ ಇದ್ದಾನೆ. ಇವತ್ತು ಒಂದು 30 ಮೊಟ್ಟೆನ ತೊಗೊಂಡು ಹೋಗ್ತಾ ಇದ್ದೀವಿ. ಅವನಂತೂ ಕೊಡೋಕ್ಕೆ ರೆಡಿ ಇಲ್ಲ. ಏನಂತ ಅದು ಯಾಮ್ 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 ಇರುತ್ತಂತೆ, ತಿಂತಾನಂತ. ಇದರಲ್ಲಿ ಇಡೋಣ ನೋಡಿ. ನಾವು ಮಧ್ಯಾಹ್ನ ಬಂದಿದ್ದು, ಅದು ಎಷ್ಟು ಬೇಗ ಕತ್ಲಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಆಗಲೇ 7 o'clock ಆಗೋಗ್ಬಿಟ್ಟಿದೆ ಟೈಮ್. ನಾ ಅದಕ್ಕೆ ರಾತ್ರಿಗೆ ಅಡುಗೆ ಎಲ್ಲ ಮಾಡಿಟ್ಟೆ ಬಂದಿದ್ದೀನಿ. ಫ್ರೆಂಡ್ಸ್, ಇನ್ನು ತೋಟದಿಂದ ಬರ್ತಾ ಚಿಕನ್ ತಗೊಂಡು ಬಂದಿದ್ವಿ. ಈಗಲೇ ಮಸಾಲೆ ಹಚ್ಚಿಟ್ಬಿಡ್ತೀನಿ. ಮಸಾಲೆ ಅಂದರೆ ಏನಿಲ್ಲ, ಉಪ್ಪು ಖಾರ ಅರಿಶಿನ. ಅಂದರೆ ನಾಳೆಗೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸಲ್ಲೇ ಕಟ್ ಮಾಡಿಸಿದ್ದೀನಿ ರಾಜಣ್ಣ ಕೈಯಲ್ಲಿ. ಈಗ ನೈಟ್ ಚೆನ್ನಾಗಿ ಈಗ ಉಪ್ಪು ಖಾರ ಎಲ್ಲ ಹಾಕಿಟ್ರೆ ಬೆಳಗ್ಗೆಗೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಏನ್ ಬೇಕೋ ಸಮಾಧಾನನೇ ಇಲ್ಲ ಅವನಿಗೆ. ಕೂತ್ಕೋ. ದೊಡ್ಡ ಮನುಷ್ಯರು ಈಗ ಅದೇನ್ ಟಚ್ ಮಾಡಬಾರ್ದು, ಸುಮ್ಮನೆ ಇರ್ಬೇಕು ನೀನು. ನಾಳೆಗೆ ಬಿರಿಯಾನಿ ಮಾಡೋಣ ಅಂತ ತುಂಬ ದಿನಗಳಾಗಿತ್ತು ಬಿರಿಯಾನಿ ಮಾಡಿ. ಸೊ ಹಾಗಾಗಿ ನನಗೂ ಯಾಕೋ ತಿನ್ಬೇಕನ್ನಿಸ್ತಾ ಇದೆ. ಕೋಳಿಗಳು ನಮ್ಮ ತೋಟದಲ್ಲಿ ಹುಂಜ ಸಿಕ್ಕಾಪಟ್ಟೆ ಆಗೋಗ್ಬಿಟ್ಟಿದೆ. ಅದಕ್ಕಾಗಿ ಒಂದು ದೊಡ್ಡ ಕೋಳಿ ತಗೊಂಡು ಬಂದ್ವಿ. ಅದೇನಪ್ಪ ಅಂದ್ರೆ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಅದು ಸಾಕಿದ ಕೋಳಿ ಅದ್ ಹೆಂಗ್ ತಿಂತೀರಾ ಅಂತ. ಸಾಕದೆ ತಿನ್ಲಿಕ್ಕಂತಾನೆ ಅಲ್ವಾ. ಇವು ಪೆಟ್ಸ್ ಅಂದ್ರೆ ಸಾಕು ಪ್ರಾಣಿ ಅಲ್ಲ, ನಾವು ತಿನ್ಲಿಕ್ಕಂತಾನೆ ನಾವು ಈ ಕೋಳಿಗಳನ್ನ ಬೆಳೆಸ್ಕೊಂಡಿದ್ದು. ಹಾಗಾಗಿ ಹೋದಾಗೆಲ್ಲ ಕಟ್ ಮಾಡ್ಕೊಂಡು ತಗೊಂಡು ಬರ್ತೀವಿ. ಕೆಲವ್ರು ಅದೇ ಪಾಪ ಕೋಳಿಗಳು, ನೀವು ಅದು ಹೆಂಗ್ ತಿಂತೀರಾ ಅದು ಇದು ಅಂತ ಹೇಳಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ನೋಡಕ್ ಹೋದ್ರೆ ಏನು ತಿನ್ಲೇಬಾರ್ದು, ಸೊಪ್ಪು ತಿನ್ಬಾರ್ದು, ತರಕಾರಿಗಳು ತಿನ್ಬಾರ್ದು, ಮತ್ತೆ ಹೊರಗಡೆ ಮೀನು ಮೊಟ್ಟೆ ಅದೇನು ತಿನ್ಲಿಕ್ಕೆ ಹೋಗ್ಬಾರ್ದು. ಉಪವಾಸ ಇರೋಕ್ಕಾಗತ್ತಾ? ಇಲ್ಲ ಅಲ್ಲ. ಸೊ ಹಾಗಾಗಿ ನಾವು ಬೆಳೆಸಿರೋ ಕೋಳಿಗಳು ಹೆಲ್ದಿ ಆಗಿರುತ್ತೆ. ಇದೇ ರೀಸನ್ ಅಂತಾನೆ ನಮ್ಮ ತೋಟದಲ್ಲಿ ಕೋಳಿ ಬೆಳೆಸಿರೋದು ನಾವು. ಅಂದ್ರೆ ನಮ್ಮ ತೋಟದಲ್ಲೆಲ್ಲ ಓಡಾಡಿ ಸೊಪ್ಪು ಮತ್ತೆ ಏನ್ ಹೇಳ್ತಾರೆ ಕೆಳಗಡೆ ಮಣ್ಣಲ್ಲಿರುವಂತಹ ಹುಳುಗಳೆಲ್ಲ ತಿಂದು ಬೆಳೆದಿರುತ್ತೆ. ಮತ್ತೆ ನಾವು ಒಳ್ಳೆ ಆಹಾರ ಹಾಕಿ ಬೆಳೆಸಿರ್ತೀವಲ್ಲ, ಸೊ ಅದು ನಮ್ಮ ಹೆಲ್ತಿಗೂ ಒಳ್ಳೇದು ಅನ್ನೋ ಒಂದು ರೀಸನ್ಗೆನ ನಾವು ಕೋಳಿಗಳನ್ನ ಸಾಕಿ ಇವಾಗ ದೊಡ್ಡದಾದ್ಮೇಲೆ ಕಟ್ ಮಾಡ್ಕೊಂಡು ತಿಂತಾ ಇದೀವಿ. ಓಕೆನಾ. ನನ್ಗೆ ಇದ್ರ ಮೇಲೆ ಅಟ್ಯಾಚ್ಮೆಂಟ್ ಏನು ಇಲ್ಲ. ಸೊ ನಾನು ಹೇಳಬೇಕು ಅಂದ್ರೆ ಅದು ಮನೆಯಲ್ಲಿ ಸಾಕಿರೋ ಕೋಳಿ ಆಗಿದ್ರೆ ಅದು ಬೇರೆ ಆಗೋದು. ಇದು ಪ್ರತ್ಯೇಕವಾಗಿ ತಿನ್ಬೇಕಂತಾನೆ ಸಾಕಿರೋದ್ರಿಂದ ಏನಿಲ್ಲ, ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ಓಕೆನಾ. ನೀನೇ ನೀರಲ್ಲಿ ಆಟ ಆಡ್ತಿದ್ಯಾ? ಇವತ್ತಂತೂ ದೀರು ಸಖತ್ತಾಗಿ ವಾಕ್ ಮಾಡಿದಾನೆ, ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಪ್ಪ. ಅವ್ನ ಅಲ್ಲಿ ಹೋದ್ರೆ ಫುಲ್ ಫ್ರೀಡಮ್ ಅವನಿಗೆ.
ಅವರು ಅಲ್ಲಿ ಏನು ಕೆಲಸ ಮಾಡ್ತಾರಲ್ಲ ರಾಜಣ್ಣ ಮತ್ತೆ ಅಲ್ಲಿ ಕೆಲಸದವರು ಇವನು ಅದು ಮಾಡ್ಬೇಕು, ಸುಮ್ಮನೆ ಹಿಂಗೆ ಅನ್ಬೇಕಷ್ಟೆ. ಇವನು ಏನಪ್ಪ ಅಂದ್ರೆ ಮಾತಿನ ಮಳ್ಳ, ಇವನು ಅವ್ರನ್ನ ಹೋಗಿ ಏನೇನೋ ಮಾತಾಡಿಸ್ತಾನೆ. ಇನ್ನು ಮಾತು ಚೆನ್ನಾಗಿ ಬಂದ್ಮೇಲೆ ಇನ್ನೂ ಏನೇನಿದೆಯೋ ಗೊತ್ತಿಲ್ಲ. ಸರಿನಾ, ಇನ್ನು ನಾನು ಹೋಗಿ ಊಟ ಮಾಡಿಕೊಂಡು ಮಕ್ಳಿಗೆ ಊಟ ಮಾಡಿಸಿ ಹೇಳ್ಕೊಳ್ತೀನಿ. ಇನ್ನು ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದ್ರ ಬಾಯ್ ಹೇಳಲ್ಲ, ಬಂತು ಅಲ್ಲಿ ಬಂತು. ಬಾಯ್ 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 ಬಾಯ್.